ಇಡೀ ಪ್ರಪಂಚಕ್ಕೆ ಧರ್ಮ, ಸಂಸ್ಕೃತಿ, ಮಾನವೀಯತೆಯ ಗುಣಗಳನ್ನು, ಭಕ್ತಿ ಭಾವನೆಗಳನ್ನು ಸಾರಿದ್ದು ನಮ್ಮ ಭಾರತ. ಅಂತಹ ಭಾರತದಲ್ಲಿ ಈ ನಡುವೆ ನಡೀತಿರೋದೇನು? ರಾಕ್ಷಸರನ್ನ ಸಂಹಾರ ಮಾಡುತ್ತಾ ದೇವತೆಗಳು ನೆಲೆಸಿರುವಂತಹ ಈ ಪುಣ್ಯ ಸ್ಥಳದಲ್ಲಿ ಇಂದು ನಡೀತಿರೋ ಅನ್ಯಾಯಗಳನ್ನು ನೋಡಿದ್ರೆ ಇದು ನಮ್ಮ ಭಾರತನೇನ ಅನ್ನೋಷ್ಟು ಕ್ರೂರವಾಗಿದೆ. ಇಲ್ಲಿ ಕಾನೂನಿದೆ, ಆರಕ್ಷಕರಿದ್ದಾರೆ, ಸೇನೆ ಇದೆ. ಆದರೆ ಅವೆಲ್ಲವೂ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಮಾತ್ರ. ಆದರೆ ಮನುಷ್ಯತ್ವನ ಕಾಪಾಡೋರು ಯಾರು? ನಾವುಗಳೇ ಕಾಪಾಡಬೇಕು. ಶಾಲೆಗಳಲ್ಲಿ ಹಿಸ್ಟ್ರಿ, ಸೈನ್ಸ್, ಸೋಷಿಯಲ್, ಮ್ಯಾಥ್ಸ್ಗಳನ್ನು ಕಲಿಸಿ ಮೆರಿಟ್ನಲ್ಲಿ ಹೊರಗೆ ಬಂದು ಹೇಗೆ ಬದುಕಬೇಕು, ಸಂಬಂಧಗಳಂದ್ರೆ ಏನು, ಕುಟುಂಬ ಅಂದ್ರೆ ಏನು, ಹೆಣ್ಣಂದ್ರೆ ಯಾರು ಅನ್ನೋದೇ ಗೊತ್ತಿಲ್ಲ ಅಂದರೆ ಆ ಮೆರಿಟ್ ಅನ್ನೋದನ್ನ ತಗೊಂಡೋಗಿ ಮಣ್ಣಲ್ಲಾಕಿ ಮುಚ್ಚಾಕ್ರಿ. ಏನ್ರಿ, ಎಷ್ಟು ಕೊಲೆಗಳಾಗ್ತಿವೆ, ಅತ್ಯಾಚಾರಗಳಾಗ್ತಿವೆ, ಮಕ್ಕಳಲ್ಲೇ ದ್ವೇಷಗಳು ಬೆಳಿತಿವೆ. ಯಾಕೆ? ಒಂದು ಜೀವ ಅಂದ್ರೆ ಅಷ್ಟೊಂದು ಬೆಲೆ ಇಲ್ವಾ? ಒಂದು ಹೆಣ್ಣಂದ್ರೆ ಅವಳಿಗೆ ಗೌರವ ಇಲ್ವಾ? ಇಂತಹ ದೈವ ಭೂಮಿಯಲ್ಲಿ ಎಲ್ಲಿ ನೋಡಿದರೂ ರಾಕ್ಷಸರು ತಲೆ ಎತ್ತಿದ್ದಾರೆ.